ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಆದ್ಮೇಲೆ ಸಾಗರದಲ್ಲಿ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಹೆಲಿ ಟೂರಿಸಂನ ಹೆಸರಿನಲ್ಲಿ ಹೆಲಿಕಾಪ್ಟರ್ ಹಾರಾಟ ನಡೀತಾ ಇದೆ. ಅದನ್ನು ಗೋಪಾಲಗೌಡ ಟರ್ಫ್ ಕ್ರಿಕೆಟ್ ಅಂಕಣದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ಸಂಗತಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ 2008ರಲ್ಲಿ ಸಾಗರದಲ್ಲಿ ಒಂದು ಕ್ರಿಕೆಟ್ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟಾಯಿತು. ಆಗಿನ ನಗರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಮೇಘರಾಜ್ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಟರ್ಫ್ ಕ್ರೀಡಾಂಗಣವನ್ನು ಮಾಡಬೇಕು ಅಂತ ಹೇಳಿ ನಮ್ಮಂಥ ಎಲ್ಲ ಕ್ರಿಕೆಟ್ ಆಟಗಾರರ ಮನವಿಗೆ ಸ್ಪಂದಿಸಿ ಸುಮಾರು 50 ರಿಂದ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಟರ್ಫ್ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಾಯಿತು. ಆದರೆ ಅದಕ್ಕೆ ಆ ಸಂದರ್ಭದಲ್ಲಿ ಶಾಸಕರಾಗಿದ್ದಂತಹ ಗೋಪಾಲಕೃಷ್ಣ ಬೇಳೂರವರು ಕೂಡ ಸಹಕಾರವನ್ನು ಕೊಟ್ಟಿದ್ರು. ಆದರೆ ಇವತ್ತು ವಿಪರ್ಯಾಸ ಅಂತ ಅಂದರೆ ಇದೇ ಗೋಪಾಲಕೃಷ್ಣ ಬೇಳೂರವರು ಶಾಸಕರಾಗಿದ್ದಾರೆ, ಆದರೆ ಅವರ ಆಡಳಿತದಲ್ಲಿ ಈ ಒಂದು ಟರ್ಫ್ ಕ್ರೀಡಾಂಗಣವನ್ನು ಹೆಲಿ ಟೂರಿಸಂಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಅತ್ಯಂತ ವಿಪರ್ಯಾಸದ ಸಂಗತಿ. ಬಹುಶಃ ಒಂದು ಟರ್ಫ್ ಅಂಕಣವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದಷ್ಟು ಕಾರ್ಯಚಟುವಟಿಕೆಗಳು ಇರ್ತವೆ. ಆ ಟರ್ಫ್ನ ಹುಲ್ಲನ್ನು ಬೇರೆ ಬೇರೆ ಕಡೆ ಅದು ಹಾಸನದಿಂದ, ಮಂಡ್ಯದಿಂದ, ಬೆಂಗಳೂರಿನಿಂದ ನಾವು ಆ ಸಂದರ್ಭದಲ್ಲಿ ತರಿಸಿರ್ತಕ್ಕಂಥದ್ದು ಮತ್ತು ಆ ಟರ್ಫ್ ಅಂಕಣವನ್ನು ಮಾಡಲಿಕ್ಕೆ ಅಲ್ಲಿ ಆ ಸಂದರ್ಭದಲ್ಲಿ ಎಲ್ಲರ ಶ್ರಮ, ಬಹುಶಃ ಅದರ ಫಲವಾಗಿ ಪ್ರತಿಫಲವಾಗಿ ಇವತ್ತು ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ಕ್ರಿಕೆಟ್ ಆಟಗಾರರು, ಸಾಗರದ ಸ್ಥಳೀಯ ಕ್ರಿಕೆಟ್ ಆಟಗಾರರು ಆಡ್ತಾ ಇದ್ದಾರೆ. ಹಾಗೂ ರಾಜ್ಯ ತಂಡಕ್ಕೂ ಕೂಡ ಆಯ್ಕೆ ಆಗ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಕೇವಲ ಒಂದು 5-6 ದಿನಗಳ ಒಂದು ಮೋಜಿಗಾಗಿ, ಯಾವುದೋ ಒಬ್ಬ ವ್ಯಕ್ತಿಗಳ ಒಂದು ಹಿತಾಸಕ್ತಿಗಾಗಿ ಆ ಕ್ರೀಡಾಂಗಣವನ್ನು ಬಲಿ ಕೊಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಬಹುಶಃ ಒಂದು ರೀತಿಯ ವೇದನೆ ಇಡೀ ಕ್ರಿಕೆಟ್ ವಲಯದಲ್ಲಿರ್ಬೋದು ಅಥವಾ ಕ್ರೀಡಾ ವಲಯದಲ್ಲಿರ್ಬೋದು ಅಥವಾ ಸಾರ್ವಜನಿಕರಿಗೂ ಕೂಡ ವೇದನೆ ಆಗ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಇಡೀ ಸಾಗರದಾದ್ಯಂತ ಇದನ್ನು ಮಾತನಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಈ ರೀತಿಯ ಒಂದು ಏನು ಚಟುವಟಿಕೆ ನಡೀತಾ ಇದೆ, ಇದು ಕ್ರಿಕೆಟ್ ಆಟಗಾರರ ಮೇಲೆ, ಕ್ರೀಡಾಪಟುಗಳ ಮೇಲೆ ನೇರವಾಗಿ ಆಗಿರ್ತಕ್ಕಂಥ ಒಂದು ಗದಾಪ್ರಹಾರ. ಇದನ್ನ ಇಡೀ ಸಾಗರ ಖಂಡಿಸುತ್ತೆ. ಆದರೆ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಇದರ ಒಂದು ಪೂರ್ಣ ತಿಳುವಳಿಕೆ ಅಥವಾ ಅನುಭವ ಯಾಕೆ ಆಗ್ತಾ ಇಲ್ಲ ಹೇಳ್ತಕ್ಕಂಥದ್ದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಬಹುಶಃ ಈ ಒಂದು ಏನು ಹೆಲಿ ಟೂರಿಸಂನಿಂದಾಗಿ ಹೆಲಿಕಾಪ್ಟರ್ನ ಇಳಿಸ್ತಾ ಇರೋದ್ರಿಂದಾಗಿ ಆ ಒಂದು ಸ್ಟೇಡಿಯಂಗೆ ಆಗ್ತಾ ಇರ್ತಕ್ಕಂಥ ಹಾನಿ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಹಾನಿ ಆಗ್ತಾ ಇದೆ. ಇದನ್ನ ಯಾವ ರೀತಿಯಲ್ಲಿ ಸರಿಪಡಿಸ್ತಾರೆ ಅಂತ ನೋಡಬೇಕಾಗತ್ತೆ. ಆದರೆ ಎಲ್ಲರೂ ಕೂಡ ಅಸಹಾಯಕರಾಗಿದ್ದಾರೆ. ಯಾಕಂದ್ರೆ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಈ ರೀತಿಯ ಯಾವುದೇ ಒಂದು ಒಳ್ಳೆಯ ಸಲಹೆಗಳು, ಮಾತುಗಳು ಕೇಳಿಬರ್ತಾ ಇಲ್ಲ. ಆ ಕ್ರೀಡಾಂಗಣ ಸಮಿತಿಯಲ್ಲೂ ಕೂಡ ದೊಡ್ಡ ದೊಡ್ಡ ರಾಜಕೀಯದವರು ಇದ್ದಾರೆ, ದೊಡ್ಡ ದೊಡ್ಡ ಕ್ರಿಕೆಟ್ ಆಟವನ್ನು ಆಡಿರ್ತಕ್ಕಂಥವ್ರು ಇದ್ದಾರೆ. ಆದರೆ ಅವರಿಗೂ ಕೂಡ ಇದನ್ನ ವಿರೋಧ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅಂತಂದ್ರೆ ಬಹುಶಃ ಸಾಗರ ಎಲ್ಲಿಗೆ ಸಾಗ್ತಾ ಇದೆ ಹೇಳ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ನಾನೊಬ್ಬ ರಾಜಕೀಯ ವ್ಯಕ್ತಿಯಾಗಿ ಅಲ್ಲ, ಒಬ್ಬ ಕ್ರಿಕೆಟ್ ಆಟಗಾರನಾಗಿ, ಕ್ರಿಕೆಟ್ನ ಪ್ರೇಮಿಯಾಗಿ ಅತ್ಯಂತ ಕಟು ಶಬ್ದಗಳಲ್ಲಿ ಇದನ್ನ ಖಂಡನೆಯನ್ನ ಮಾಡ್ತಾ ಇದ್ದೀನಿ. ಬಹುಶಃ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಆಗಿರೋದ್ರಿಂದಾಗಿ ಯಾವ ರೀತಿಯಲ್ಲಿ ಕ್ರಿಕೆಟ್ ಕ್ಷೇತ್ರದ ಮೇಲೆ ಒಂದಷ್ಟು ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿಗಳು ಆಗತ್ತೆ ಹೇಳ್ತಕ್ಕಂಥದ್ದು ಒಂದು ಆತಂಕದ ಸಂಗತಿ. ಒಟ್ಟಾರೆ ಈ ಒಂದು ಸಂಗತಿಯನ್ನು ನಾನು ಅತ್ಯಂತ ಕಟು ಶಬ್ದಗಳಲ್ಲಿ ಖಂಡನೆಯನ್ನ ಮಾಡ್ತಾ ಇದ್ದೀನಿ.